ಮೊದಲಿಗೆ ನಾವು ಗುರುವಂದನೆಯನ್ನ ಮಾಡೋಣ. ಗುರು ಬ್ರಹ್ಮ ಗುರು ವಿಷ್ಣು ನಮಸ್ತೆ ಮೇಡಮ್. ಗುರು ಮಹೇಶ್ವರ ಈಶ್ವರಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ತಂದೆ ತಾಯಿಯರಿಗೆ ಹಾಗೂ ಪರಿವಾರದವರಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ ಸದ್ಗುರುಗಳಿಗೆ ಧನ್ಯವಾದಗಳು. ಎಲ್ಲ ಋಷಿಗಳಿಗೆ ಮುನಿಗಳಿಗೆ ಸಾಧು ಸಂತರಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಹೆಗಲ ಮೇಲೆ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ ಕರುಣೆ ಕೃಪೆ ಸದಾ ಯಾವಾಗ್ಲೂ ನಮ್ಮೆಲ್ಲರ ಮೇಲೆ ಹೀಗೆ ಇರ್ಲಿ ಅಂತ ಇಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ನಿಮ್ಮೆಲ್ಲರಿಗೂ ಕೂಡ ತಿಳಿದಿರುವ ಹಾಗೆ ನಾವೆಲ್ಲರೂ ಕೂಡ ಈಗ ರೇಖಿ ಲೆವೆಲ್ 1, 2 ನಾವು ಮುಗಿಸ್ಕೊಂಡು ಬಂದಿದ್ದೀವಿ. ಎಲ್ಲರೂ ಕೂಡ ನಿಮ್ಮ ಯಾತ್ರೆಯನ್ನ ನೀವು ಪ್ರಾರಂಭ ಮಾಡಿದೀರಾ ಅಂತ ಅನ್ಕೊಳ್ತೀನಿ. ಎಲ್ಲರೂ ಹೀಲಿಂಗ್ ಅನ್ನ ಮಾಡ್ಕೊಳ್ತಾ ಇದ್ದೀರಾ, ಸೆಲ್ಫ್ ಹೀಲಿಂಗ್ ಅನ್ನ ಮಾಡ್ತಾ ಇದ್ದೀರಾ, ಹಾಗೆ ಧ್ಯಾನವನ್ನು ಕೂಡ ನೀವು ಮಾಡ್ತಾ ಇದ್ದೀರಾ. ನಿಮ್ಮ ಅನುಭವಗಳನ್ನ ಯಾರಾದ್ರೂ ಹೇಳ್ತೀರಾ? ಬಡಿಗೆರೆ ಅವರು, ಹರಿಣಿ ಅವರು ಎಲ್ಲಿಂದ ಜಾಯಿನ್ ಆಗಿದ್ದೀರಾ? ಹಲೋ ಮೇಡಮ್. ನಮಸ್ತೆ ಸರ್, ಹೇಳಿ. ಹರೇ ರಾಮ ಹರೇ ಕೃಷ್ಣ. ಹಾ ಮೇಡಮ್, ಹರೇ ಕೃಷ್ಣ. ಹರೇ ರಾಮ ಹರೇ ಕೃಷ್ಣ ಮೇಡಮ್. ಹಲೋ ಮೇಡಮ್. ಹಾ ಹೇಳಿ ಸರ್, ಹೀಲಿಂಗ್ ಮಾಡ್ತಾ ಇದ್ದೀರಾ? ಸೆಲ್ಫ್ ಹೀಲಿಂಗ್ ಮಾಡ್ಕೊಳ್ತಾ ಇದ್ದೀರಾ? ಮಾಡ್ತಿದ್ದೆ ಮೇಡಮ್. ಹೇಗ ಅನಿಸ್ತಾ ಇದೆ? ತುಂಬಾ ಚೆನ್ನಾಗಿ ಅನ್ಸುತ್ತೆ ಮೇಡಮ್. ಓಕೆ ಸರ್, ಒಳ್ಳೇದಾಗ್ಲಿ. ಹಾಗೆ ಮಾಡ್ಕೊಳ್ತಾ ಬನ್ನಿ, ಒಳ್ಳೇದಾಗುತ್ತೆ. ಹರಿಣಿ ಅವ್ರು ಹೇಳ್ಬೇಕು. ನಮಸ್ತೆ ಮೇಡಮ್, ಹೇಗಿದ್ದೀರಾ ನೀವು? ನಿಮ್ ಬಗ್ಗೆ ನಂಗೆ ಪರಿಚಯ ಆಗ್ಲಿಲ್ಲ. ಸರಿ, ಈಗ ನಾವು ಧ್ಯಾನ ಅಂತಂದ್ರೆ ಏನು ಅಂತ ಹೇಳಿ ನಾವು ತಿಳ್ಕೊಳ್ಳೋಣ. ಧ್ಯಾನ ಅಂದ್ರೆ ನಮ್ಮ ಗಮನವನ್ನ ನಾವು ಕೇಂದ್ರೀಕರಿಸದೆ ಇರಬಾರ್ದು. ನಮ್ಮ ಒಂದೇ ಕಡೆ ಕಾನ್ಸಂಟ್ರೇಷನ್ ಮಾಡ್ಬೇಕು ಅಂತೀವಲ್ಲ ನಾವು, ಅದನ್ನ ನಾವು ಮಾಡಬಾರ್ದು. ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡ್ಬೇಕು ಅನ್ಕೊಳ್ತೀವಲ್ಲ, ಮಾಡಬಾರ್ದು. ನಾವು ಆಲೋಚನೆಗಳನ್ನ ಮಾಡಬಾರ್ದು ಅನ್ಕೊಳ್ತೀವಲ್ಲ, ಅದನ್ನು ನಾವು ಇಟ್ಕೊಳ್ಬಾರ್ದು. ಮನಸ್ಸಲ್ಲಿ ಏನೇನೋ ಬರ್ತಾ ಇದ್ದೀರಾ, ಅದ್ಯಾವ್ದು ಬೇಡ 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 ಅಂತ ಅದನ್ನು ಕೂಡ ನಾವು ಹೇಳ್ಬಾರ್ದು. ಧ್ಯಾನ ಅಂತಂದ್ರೆ ಏನು ಅಂದ್ರೆ ನಮ್ಮ ಪ್ರಯತ್ನವನ್ನ ನಾವು ಏನೂ ಮಾಡಬಾರ್ದು. ನಮ್ಮ ಎಫರ್ಟೇ ನಾವು ಹಾಕ್ಬಾರ್ದು. ಧ್ಯಾನ ಅಂದ್ರೆ ಏನು ಅಂದ್ರೆ ಧ್ಯಾನ ಮನಸ್ಸಿನ ಸ್ನಾನ. ನಮ್ಮ ಮನಸ್ಸಲ್ಲಿರುವಂತ ಎಲ್ಲ ಕೊಳೆಗಳನ್ನ ತೆಗೆದುಹಾಕೋಕೆ ಮಾಡ್ತಾ ಇರುವಂತ ಒಂದು ಸ್ನಾನ ಆಗಿರುತ್ತೆ. ಇಲ್ಲಿ ಏನ್ ಮಾಡ್ಬೇಕು ನಾವು? ವಿಶ್ರಾಂತಿ ಇರ್ಬೇಕಷ್ಟೇ. ನಮ್ಮ ಪ್ರಯತ್ನ ಕ್ರಿಯೆಗಳು ಅದು ಇದು ಮಂತ್ರ ಹೇಳ್ಬೇಕಾ, ನೋಡ್ಬೇಕಾ, ಮಾಡ್ಬೇಕಾ, ನಾವು ಏನನ್ನೂ ಮಾಡಬಾರ್ದು. ತನಗೆ ತಾನೇ ಅದು ಏನಾಗ್ಬೇಕು? ಘಟಿಸ್ಬೇಕು. ಅದನ್ನ ನಾವು ಧ್ಯಾನ ಅಂತ ಹೇಳ್ತೀವಿ. ನಾವು ಶರೀರಕ್ಕೆ ನಾವು ಭೋಜನವನ್ನ ಕೊಡ್ತೀವಿ, ಊಟ ಕೊಡ್ತೀವಿ, ತಿಂಡಿ ಕೊಡ್ತೀವಿ, ಏನೇನ್ ಬೇಕು ಅದೆಲ್ಲವನ್ನ ಕೊಡ್ತೀವಿ ನಾವು. ಆದ್ರೆ ನಮ್ಮ ಆತ್ಮಕ್ಕೆ ನಾವು ಊಟನ ಏನ್ ಕೊಡ್ತಾ ಇದೀವಿ? ನಾವು ಆತ್ಮದ ಊಟ ಯಾವುದು ಅಂತ ಹೇಳಿದ್ರೆ ಆ ಪರಮಾತ್ಮನ ನಾಮಸ್ಮರಣೆ. ಈಗ ಎಲ್ಲರೂ ಕೂಡ ಬಿಸಿ ಇದ್ದೀವಿ, ಯಾರು ಕೂಡ ನಾವು ಫ್ರೀ ಆಗಿದ್ದೀವಿ ಅಂತ ಇಲ್ಲ. ಎಲ್ಲರೂ ಕೂಡ ಅವರ ಕೆಲಸಗಳಲ್ಲಾಗಿರ್ಬೋದು, ಫ್ಯಾಮಿಲಿನಲ್ಲಾಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಎಲ್ಲರೂ ಕೂಡ ಏನಾಗಿದ್ದಾರೆ? ಬ್ಯುಸಿ ಆಗಿರ್ತಾರೆ. ಹಾಗಾದ್ರೆ ಯಾವಾಗ ನಾವು ಆ ನಾಮಸ್ಮರಣೆಯನ್ನ ಮಾಡ್ಬೇಕು? ಸಮಯ ಸಿಕ್ತಾ ಒಂದು ಭಜನೆ ಹಾಕೊಳ್ಳಿ, ಕಣ್ಣು ಮುಚ್ಕೊಂಡು ಸುಮ್ಮನೆ ಕೂತ್ಕೊಳ್ಳಿ ಅಷ್ಟೇ.
ಏನೇನ್ ಬರ್ತಾ ಇರುತ್ತೆ ಮನಸ್ಸೊಳಗಡೆ ಬರ್ತಾ ಇರ್ಲಿ. ಸಮಯ ಸಿಕ್ಕಾಗೆಲ್ಲ ಕೂಡ ಯಾವಾಗ ಸಮಯ ಸಿಗುತ್ತೆ ಅವಾಗೆಲ್ಲ ಏನ್ ಮಾಡಿ, ಕಣ್ಣನ್ನ ಮುಚ್ಕೊಳ್ಳಿ, ಭಜನೆಗಳನ್ನ ಹಾಕೊಳ್ಳಿ, ಕೇಳಿ, ಸಮಾಧಾನವಾಗಿರೋದಷ್ಟೇ ನಮ್ ಕೆಲ್ಸ. ನನ್ನ ಒಳಗೆ ನನ್ನ ಸ್ವರೂಪವನ್ನ ನಾವು ನೋಡ್ಕೊಳ್ತಾ ಬರೋದು. ಮತ್ತೆ ಹೆಣ್ಮಕ್ಳು ಸಮಯ ಅವರಿಗೆ ಸಿಗೋದೇ ಕಡಿಮೆ, ಯಾವಾಗ್ಲೂ ಕೂಡ ಅವ್ರು ಎಲ್ಲ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ತಾರೆ. ಅಂತ ಸಮಯದಲ್ಲಿ ನಾವೇನ್ ಮಾಡ್ಬೇಕು, ಅಡಿಗೆ ಮಾಡ್ತಾ ಇರ್ತೀವ, ಭಜನೆ ಹಾಕೊಳ್ಳೋದು, ಅದ್ರ ಪಾಡಿಗೆ ನಡೀತಾ ಇರುತ್ತೆ. ನಮ್ ಪಾಡಿಗೆ ನಾವು ನಮ್ಮ ಕೆಲಸಗಳನ್ನ ಮಾಡ್ತೀವಿ. ನಮ್ಮ ಗಮನ ಎಲ್ಲ ಎಲ್ಲಿರುತ್ತೆ, ಆ ಪರಮಾತ್ಮ ನಡೆ ಇರುತ್ತೆ. ನಾವು 24 ಗಂಟೆನಲ್ಲೂ ಕೂಡ ನಾವು ಧ್ಯಾನದಲ್ಲಿ ಇರ್ಬೇಕು. ಯಾಕಿರ್ಬೇಕು? ಒಂದೊಂದು ನಿಮಿಷನೂ ಕೂಡ, ಒಂದೊಂದು ಗಳಿಗೆನೂ ಕೂಡ ತುಂಬಾ ತುಂಬಾ ನಮ್ಗೆ ಅವಶ್ಯಕತೆ ಇದೆ. ಯಾಕೆ ಗೊತ್ತಾ? ನಾವೀಗ ಗಾಡ್ ಅಂದ್ರೆ ಏನಂತೀವಿ ನಾವು? GOD ಅಂತ ಹೇಳ್ತೀವಿ ನಾವು. ಜಿ ಅಂತಂದ್ರೆ ಏನು? ಜನರೇಟರ್. ಓ ಅಂತಂದ್ರೆ ಏನು? ಆಪರೇಟರ್. ಡಿ ಅಂತಂದ್ರೆ ಏನು? ಡೆಸ್ಟ್ರಾಯರ್. ನೋಡಿ, ಆ 3 ಪದದಲ್ಲಿ ಸೃಷ್ಟಿಕರ್ತನೂ ಅವನೇ, ಲಯನೂ ಕೂಡ ಅವನೇ, ಆದಿನೂ ಕೂಡ ಅವನೇ, ಅಂತಿಮನೂ ಕೂಡ, ಎಲ್ಲವೂ ಕೂಡ ಅವನೇ ಅಂತ ನಾವು ಹೇಳ್ತಾ ಇದ್ವಿ. ಹೌದಲ್ವಾ? ಅದನ್ನ ನಾವು ಪರಮತತ್ವ ಅಂತ ನಾವು ಕರಿತೀವಿ. ಆ ಪರಮತತ್ವ ಹೇಗಿರುತ್ತೆ ಹೇಳಿ? ಒಂದೊಂದು ಉಸಿರಿನಲ್ಲೂ ಕೂಡ ಆ ಪರಮತತ್ವ ಅಡಗಿದೆ ನೋಡಿ. ಉಸಿರಿನ ಒಳಗಡೆ ತಗೊಳ್ತೀವಿ ಅಂತಂದ್ರೆ ಏನು? ಜನರೇಟ್ ಆಗ್ತಾ ಇದೆ. ಒಳಗಡೆ, ಶರೀರದ ಒಳಗಡೆ ಹೋಗ್ತೋದು, ಎಲ್ಲ ಕೆಲಸಗಳನ್ನ ಮಾಡ್ತಾ ಇದೆ, ಆಪರೇಟ್ ಮಾಡ್ತಾ ಇದೆ. ಹೊರಗಡೆ ಬಂತು, ವಾಪಸ್ ಬಂದು ಡಿಸ್ಟ್ರಾಯ್. ಅದಕ್ಕೆ ನಾವು ಧ್ಯಾನದಲ್ಲಿ ಉಸಿರನ್ನ ನಾವು ಕಡೆಗೆ ನಾವು ಗಮನವನ್ನ ಕೊಡ್ತಾ ಇದ್ದೀವಿ. ಆ ಉಸಿರೇ ಎಲ್ಲವನ್ನು ಕೂಡ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಒಂದೊಂದು ಉಸಿರಿನೂ ಕೂಡ, ಒಂದೊಂದು ಉಸಿರಲ್ಲೂ ಕೂಡ ನಾವು ಆ ಪರಮಾತ್ಮನ, ನಿಮ್ಗೆ ಯಾರಿಷ್ಟ, ಅದು ರಾಮ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ಬುದ್ಧ ಆಗಿರ್ಬೋದು, ಅಲ್ಲ ಆಗಿರ್ಬೋದು, ಯೇಸು ಆಗಿರ್ಬೋದು, ಇದೆ ಅಂತ ಹೇಳ್ತಾ ಇಲ್ಲ ನಾನು. ನಿಮ್ಗೆ ಯಾರ ಮೇಲೆ ಅಭಿಮಾನ ಇದೆ, ಯಾರ ಮೇಲೆ ಪ್ರೀತಿ ಇದೆಯೋ ಆ ನಾಮಸ್ಮರಣೆಯನ್ನು ಒಂದು ದಿನಕ್ಕೆ ಎಷ್ಟಿದೆ? 24 ಗಂಟೆಗಳಿದೆ. 24 ಗಂಟೆಗಳನ್ನ ನಾವು ಡಿವೈಡ್ ಮಾಡಿದಾಗ 3 ಗಳಿಗೆ ಬರುತ್ತೆ. 8 8 8 ಅಂತ. ಆ 3 ಗಳಿಗೆನಲ್ಲಿ ಯಾವ ಗಳಿಗೆಯಲ್ಲಿ ಪರಮಾತ್ಮನ್ಗೂ ನಮ್ಗುನು ಭೇಟಿ ಆಗುತ್ತೆ ಅಂತ ನಾವು ಹೇಳಕ್ಕಾಗುದಿಲ್ಲ. ಆ ಗಳಿಗೆಯಲ್ಲಿ ನಾವು ಯಾವ ಕಡೆ ಇರ್ತೀವಿ, ನಮ್ಮ ಗಮನ ನಮಗೆ ಎಲ್ಲಿರುತ್ತೆ, ನಮ್ಮ ಧ್ಯಾನ ಎಲ್ಲಿರುತ್ತೆ, ಆಗ ಅಂತ ಸಮಯದಲ್ಲಿ ನಾವ್ ಏನ್ ಮಾಡ್ತೀವಿ, ಆ ಪರಮಾತ್ಮನನ್ನ ಭೇಟಿಯಾಗೋದನ್ನ ನಾವು ತಪ್ಪಿಸ್ಕೊಂಡ್ಬಿಡ್ತೀವಿ ನಾವು. ಅದಕ್ಕೆ ಹೇಳೋದು, ಹಿರಿಯರು ಯಾಕೆ ಸದಾ ತಮ್ಮ ಮಕ್ಕಳಿಗೆ ದೇವ್ರ ಹೆಸರುಗಳನ್ನೇ ಇಡ್ತಾ ಇದ್ರು. ಆಗಿನ ಕಾಲದಲ್ಲೆಲ್ಲ ಹಾಗೆ ಇಡ್ತಾ ಇದ್ರು. ಮಗನಿಗೆ ಅವ್ರ ಮನೆ ದೇವ್ರ ಹೆಸರು ಇಡ್ತಾ ಇದ್ರು, ಕುಲ ದೇವ್ರ ಹೆಸರು ಇಡ್ತಾ ಇದ್ರು, ಅವ್ರಿಗೆ ಇಷ್ಟವಾದಂತ ದೇವ್ರ ಹೆಸರನ್ನೇ ಯಾಕೆಂದ್ರೆ ಅಟ್ಲೀಸ್ಟ್ ಅವ್ನ್ ಕರೆಯೋ ಮುಖಾಂತರನಾದ್ರುನು ಆ ಪರಮಾತ್ಮನ ನಾಮಸ್ಮರಣೆ ಮಾಡೋಣ ಅಂತ ಹೇಳಿ. ನೋಡಿ, ಒಂದೊಂದು ಆಚರಣೆ, ಒಂದೊಂದು ರೂಢಿಯ ಹಿಂದೆ ಅಭೂತವಾದಂತ ಒಂದು ಸೈಂಟಿಫಿಕ್ ರೀಸನ್ಸ್ ಗಳು ಅಡಗಿರುತ್ತೆ. ನಾವು ಅದನ್ನ ನಮ್ಮ ಅರಿವಿನ ಜ್ಞಾನದಿಂದ ನಾವು ನೋಡ್ತಾ ಬರ್ಬೇಕಾಗುತ್ತೆ. ಅದಕ್ಕೆ ಆ 3 ಗಳಿಗೆಯಲ್ಲಿ, ಅಂದ್ರೆ ಅದ್ ಯಾವಾಗ ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಅದಕ್ಕೆ ಒಂದೊಂದು ಉಸಿರು ಕೂಡ ನಾವು ವೇಸ್ಟ್ ಮಾಡಬಾರ್ದು. ನಾವು ಒಂದೊಂದು ಉಸಿರಿನಲ್ಲೂ ಕೂಡ ಆ ಪರಮಾತ್ಮನ ನಾಮಸ್ಮರಣೆಯನ್ನ ನಾವು ಮಾಡ್ತಾ, ಅದ್ ಯಾವ ತರನಾದ್ರೂ ಮಾಡ್ಬೋದು. ಹೀಗೆ ಮಾಡ್ಬೇಕು ಅಂತ ಏನು ಕೂಡ ಅದಕ್ಕೆ ನಿಯಮಗಳು ಕೂಡ ಇರೋದಿಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ಪ್ರತಿ ದಿನವೂ ಕೂಡ ಆ ನಾಮಸ್ಮರಣೆಯಲ್ಲಿ ನಾವು ಪಾಲ್ಗೊಳ್ತಾ ಇರ್ಬೋದು. ಹಾಗಾಗಿ ಸದಾ ನಾವು ಧ್ಯಾನದಲ್ಲೇ ಇರೋಣ. ಈಗ ನಾವೆಲ್ಲರೂ ಕೂಡ ಒಂದು ಸುಂದರವಾದಂತಹ ಧ್ಯಾನವನ್ನ ನಾವು ಮಾಡ್ಕೊಂಡ್ ಬರೋಣ. ಧ್ಯಾನವನ್ನ ಮಾಡ್ಬೇಕಾದ್ರೆ ದಯವಿಟ್ಟು ಮೈಕ್ಗಳನ್ನ ಆನ್ ಮಾಡ್ಕೊಳ್ತಾ ಬರ್ಬೇಡಿ, ಎಲ್ಲರೂ ಮ್ಯೂಟ್ ಮಾಡ್ಕೊಂಡ್ಬಿಡಿ. ಯಾರು ಅದನ್ನ ಮತ್ತೆ ಮತ್ತೆ ಆನ್ ಮಾಡ್ಕೊಳಕ್ ಹೋಗ್ಬೇಡಿ. ಎಲ್ಲರೂ ಕೂಡ ಒಂದು ಸ್ಥಿತಿಯಲ್ಲಿ ಇರ್ತಾರೆ, ಒಂದು ಧ್ಯಾನದ ಸ್ಥಿತಿಯಲ್ಲಿ ಎಲ್ಲರೂ ಕೂಡ ಇರ್ತಾರೆ. ಡಿಸ್ಟರ್ಬೆನ್ಸ್ ಅದೊಂದು ದಯವಿಟ್ಟು
ಯಾರು ಕೂಡ ಡಿಸ್ಟರ್ಬೆನ್ಸ್ ಮಾಡ್ಕೋಬೇಡಿ. ಆದ್ರೆ ವಿಡಿಯೋಸ್ಗಳನ್ನ ಆನ್ ಮಾಡ್ಕೊಳ್ಳಿ. ಎನರ್ಜಿಯ ಜೊತೆಗೆ ನೀವು ಕನೆಕ್ಷನ್ ಇಟ್ಕೊಳ್ಳಿ ನೀವು. ಹಾಗಾಗಿ ಈಗ ನಾವು ನಿಧಾನವಾಗಿ ಒಂದು ಸುಂದರವಾದಂತ ಧ್ಯಾನವನ್ನ ನಾವು ಮಾಡಬಹುದು. ಧ್ಯಾನವನ್ನ ಮಾಡ್ಬೇಕಾದ್ರೆ ಕೈಗಳನ್ನ ಒಂದರ ಒಳಗಡೆ ಒಂದನ್ನ ಜೋಡಿಸಿ ಕೋಮಲತೆಯಿಂದ ನಿಮ್ಮ ತೊಡೆಯ ಮೇಲೆ ನಿಧಾನವಾಗಿ ಇಟ್ಕೊಳ್ಳಿ. ಕಣ್ಣನ್ನು ಕೂಡ ಕೋಮಲತೆಯಿಂದ ನೀವು ಮುಚ್ಚಿರಿ. ಮುಖದಲ್ಲಿ ಮಂದಹಾಸ ಇರಲಿ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಡಿ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ನಾವು ಧ್ಯಾನವನ್ನ ಮಾಡ್ಬೇಕಾದ್ರೆ ನಿಮಗೆ ಎಲ್ಲಿ ಆರಾಮ ಅಂತ ಅನ್ಸುತ್ತೋ ಆ ರೀತಿಯಲ್ಲಿ ಕುಳಿತುಕೊಂಡು ನೀವು ಧ್ಯಾನವನ್ನು ನೀವು ಮಾಡಬಹುದು. ಚೇರ್ ಮೇಲಾದ್ರೂ ಮಾಡಬಹುದು, ಸೋಫಾ ಮೇಲಾದ್ರೂ ಮಾಡಬಹುದು, ನೆಲದ ಮೇಲೆ ಕೂಡ ಧ್ಯಾನ ಮಾಡಬಹುದು. ಕೆಲವೊಮ್ಮೆ ಶರೀರದ ಅಸಹಾಯಕತೆಯಿಂದ ನಮ್ಗೆ ಧ್ಯಾನ ಮಾಡಕ್ಕಾಗಲ್ಲ ಅಂತ ಹೇಳಿದ್ರೆ ಮಲಗಿಕೊಂಡು ಕೂಡ ನಾವು ಧ್ಯಾನವನ್ನ ಮಾಡಬಹುದು. ಆದ್ರೆ ನಾವು ಯಾವಾಗ್ಲೂ ಸದಾ ಈ ಧ್ಯಾನದ ಜೊತೆಯಲ್ಲಿ ನಾವು ಇರ್ಬೇಕಾಗುತ್ತೆ. ನಮ್ಮ ಎಲ್ಲ ಗಮನವನ್ನ ಉಸಿರಿನ ಕಡೆಗೆ ನಾವು ತಗೊಂಡ್ ಬರೋಣ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಬೆಚ್ಚನೆಯ ಉಸಿರು ನಮ್ಮ ಮೂಗಿನ ತುದಿಯಿಂದ ಒಳಗೆ ಬರ್ತಾ, ತಣ್ಣನೆಯ ಉಸಿರು ಒಳಗಡೆ ಬರುತ್ತೆ. ಬೆಚ್ಚಗಿನ ಉಸಿರು ನಮ್ಮ ಹೊರಗಡೆ ಹೋಗ್ತಾ ಇರುತ್ತೆ. ಇದನ್ನ ನೀವು ಅನುಭವಿಸ್ತಾ ಬರ್ಬೇಕು. ಹೀಗೆ ನೀವು ಉಸಿರನ್ನ ನೋಡ್ತಾ ಬನ್ನಿ, ಗಮನಿಸ್ತಾ ಬನ್ನಿ, ಅದನ್ನ ಅನುಭವಿಸ್ತಾ. ಮೂಗಿನ ತುದಿಯಿಂದ ಉಸಿರು ಒಳಗಡೆ ಬರ್ತಾ ಇದೆ, ಹಾಗೆ ಉಸಿರು ಹೊರಗಡೆ ಹೋಗ್ತಾ ಇದೆ. ಬ್ರಹ್ಮಾಂಡದಲ್ಲಿರುವಂತ ಆ ಪರಮಾತ್ಮನ ದಿವ್ಯ ಚೈತನ್ಯಮಯವಾದಂತ ಉಸಿರು, ಚಿನ್ನದ ಬಣ್ಣದ ಉಸಿರು ನಮ್ಮ ಶರೀರದ ಒಳಗಡೆ ಹೋಗ್ತಾ ಇದೆ. ನಮ್ಮ ಶರೀರದಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ತೆಗೆದುಕೊಂಡು ಹೊರಗಡೆ ಬ್ರಹ್ಮಾಂಡದಲ್ಲಿ ವಿಲೀನಗೊಳಿಸ್ತಾ ಇದೆ. ಚಿನ್ನದ ಬಣ್ಣದ ಉಸಿರು ನಮ್ಮ ಶರೀರದ ಒಳಗಡೆ ಹೋಗ್ತಾ ಇದೆ. ಕಪ್ಪು ಬಣ್ಣದಲ್ಲಿರುವಂತಹ ನಕಾರಾತ್ಮಕ ಶಕ್ತಿಯ ಉಸಿರು ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ. ನಿಧಾನವಾಗಿ ಉಸಿರಾಡ್ತಾ ಬನ್ನಿ. ನಾನು 5 ಕೌಂಟ್ ಮಾಡ್ತೀನಿ. ನಮ್ಮ ಶರೀರವೆಲ್ಲವೂ ಕೂಡ ಶಾಂತವಾಗ್ತಾ ಇದೆ. 5. ಶರೀರ ಎಲ್ಲವೂ ಕೂಡ ವಿಶ್ರಾಂತಿಯಾಗ್ತಾ ಇದೆ. 4. ಆಳವಾಗಿ ಶರೀರ ಎಲ್ಲವನ್ನು ಕೂಡ ಸಡಿಲಗೊಳಿಸಿ, ಸಂಪೂರ್ಣವಾಗಿ ಸಡಿಲಗೊಳಿಸಿ. ಬೆನ್ನು ಮೂಳೆ ನೇರವಾಗಿರಬೇಕು. 3. ಇನ್ನು ಆಳವಾಗಿ ವಿಶ್ರಾಂತಿ.
ಉಸಿರನ್ನ ಒಳಗಡೆ ತಗೊಳ್ಳಿ. ಹಾಗೆ ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. 1 ಡೀಪ್ ಆಗಿ ಬಾಡಿ ಎಲ್ಲವೂ ಕೂಡ ರಿಲ್ಯಾಕ್ಸ್ ಆಗಿದೆ. 0 ಕಂಪ್ಲೀಟ್ಲಿ ಶರೀರ ಎಲ್ಲವೂ ಶಾಂತವಾಗಿದೆ. ವಿಚಾರಗಳೆಲ್ಲವೂ ಕೂಡ ಶಾಂತವಾಗಿದೆ. ಮನಸ್ಸೆಲ್ಲವೂ ಕೂಡ ಶಾಂತವಾಗಿದೆ. ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ನಮ್ಮ ಎಲ್ಲ ಗಮನವನ್ನ ನಮ್ಮ ಸಹಸ್ರಾರ ಚಕ್ರದ ಕಡೆಗೆ ನಾವು ತಗೊಂಡು ಬರೋಣ. ಬ್ರಹ್ಮಾಂಡದಿಂದ ಬರ್ತಾ ಇರುವಂತ ಆ ಪರಮಾತ್ಮನ ಪ್ರಕಾಶವು ನಮ್ಮ ಶರೀರವನ್ನೆಲ್ಲ ಕೂಡ, ಸಹಸ್ರಾರ ಚಕ್ರವನ್ನೆಲ್ಲ ಕೂಡ ಪ್ರಕಾಶವನ್ನಾಗಿ ತುಂಬೋಗ್ತಾ. ಶವರಲ್ಲಿ ನಾವು ಹೇಗೆ ಸ್ನಾನ ಮಾಡ್ತಾ ಇರ್ತೀವೋ, ಆ ಹನಿ ಹೇಗೆ ನಮ್ಮ ಶರೀರದ ಮೇಲೆ ಬೀಳ್ತಾ ಇರುತ್ತೋ, ಹಾಗೆ ಬ್ರಹ್ಮಾಂಡದಿಂದ ಆ ಪರಮಾತ್ಮನ ಪ್ರಕಾಶ ನಮ್ಮ ಮೇಲೆ ಹರಿದು ಬರ್ತಾ. ಕಲ್ಪನೆಯನ್ನ ನೀವು ಮಾಡ್ಕೊಳ್ತಾ ಬನ್ನಿ. ಹಾಗೆ ಪ್ರಕಾಶ ಹರಿಯುತ್ತಾ ಹರಿಯುತ್ತಾ ಮುಂದೆ ಸಾಗುತ್ತಾ ಸಾಗುತ್ತಾ ನಮ್ಮ ಆಗ್ನೇಯ ಚಕ್ರವನ್ನ ಆವರಿಸಿದೆ. ಆಗ್ನೇಯ ಚಕ್ರವೆಲ್ಲವೂ ಕೂಡ ಪ್ರಕಾಶಮಯವಾಗಿದೆ. ನಮ್ಮ ಗಂಟಲಿನ ಚಕ್ರ, ಗಂಟಲೆಲ್ಲವೂ ಕೂಡ ಪ್ರಕಾಶದಿಂದ ಹಾಗೆ ತುಂಬಿ ಹೋಗಿದೆ. ಈ ಪ್ರಕಾಶ ಹಾಗೆ ನಿಧಾನವಾಗಿ ಮುಂದೆ ಸಾಗುತ್ತಾ 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 ಹೃದಯ ಭಾಗವನ್ನ ತುಂಬಿದೆ. ಹೃದಯ ಭಾಗವೆಲ್ಲವೂ ಕೂಡ ಪ್ರಕಾಶದಿಂದ ಹಾಗೆ ಪ್ರಕಾಶ ಮುಂದೆ ಸಾಗುತ್ತಾ 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 ನಮ್ಮ ನಾಭಿಯ ಚಕ್ರವನ್ನ ತುಂಬಿದೆ. ನಾಭಿಯ ಚಕ್ರವೆಲ್ಲವೂ ಕೂಡ ಪ್ರಕಾಶವಾಗಿದೆ. ಫಳಫಳನೆ ಹೊಳೆಯುತ್ತಿರುವಂತ ಈ ಪ್ರಕಾಶವು, ಮಿನುಗುತ್ತಿರುವ ಈ ಪ್ರಕಾಶದ ಕಿರಣಗಳು ಹಾಗೆ ಮುಂದೆ ಸಾಗುತ್ತಾ 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 ನಮ್ಮ ಸ್ವಾಧಿಷ್ಠಾನ ಚಕ್ರವನ್ನ, ಮೂಲಾಧಾರ ಚಕ್ರವನ್ನ ವ್ಯಾಪಿಸಿದೆ. ಶರೀರದ ಎಲ್ಲ ಚಕ್ರಗಳು, ಎಲ್ಲ ನಾಡಿಗಳು ಎಲ್ಲವೂ ಕೂಡ ಕಂಪ್ಲೀಟ್ಲಿ ಪ್ರಕಾಶವಾಗಿದೆ. ಹೊಳೆಯುತ್ತಿರುವಂತಹ ಪ್ರಕಾಶವಾಗಿದೆ. ಇದೆಲ್ಲ ಘಟನೆಗಳನ್ನ, ಈ ಎಲ್ಲ ಪ್ರಕಾಶವನ್ನ, ಈ ಎಲ್ಲ ವಿಚಾರಗಳನ್ನ ನಮ್ಮ ಮೂರನೇ ಕಣ್ಣಿನಲ್ಲಿರುವಂತಹ ಪರಮಾತ್ಮನ ಅದ್ಭುತವಾದಂತಹ ದಿವ್ಯಮಯವಾದಂತಹ ಚೇತನ ಗಮನಿಸ್ತಾ ಇದೆ, ನೋಡ್ತಾ ಇದೆ, ಅನುಭವಿಸ್ತಾ. ನಮ್ಮ ಮೂರನೇ ಕಣ್ಣಿನಲ್ಲಿರುವಂತಹ ಈ ಪರಮಾತ್ಮನ ದಿವ್ಯಮಯವಾದಂತಹ ಪ್ರಕಾಶಮಯವಾದಂತಹ ಶಕ್ತಿಯು ಶರೀರವನ್ನ ಆವರಿಸಿಕೊಂಡಿದೆ. ಅಲ್ಲಿರುವಂತಹ ಪ್ರಕಾಶವು ಹರಡುತ್ತಾ 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 ಶರೀರವನ್ನ ವ್ಯಾಪಿಸಿಕೊಂಡಿದೆ. ನೀವು ನೋಡ್ತಾ ಬರ್ಬೇಕು, ಗಮನಿಸ್ತಾ ಬರ್ಬೇಕು.
ಈ ಪ್ರಕಾಶವು ಹಾಗೆ ಮುಂದೆ ಸಾಗುತ್ತಾ 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 ನಾವಿರುವಂತಹ ಕೋಣೆಯನ್ನ ತುಂಬಿದೆ. ಕೋಣೆ ಎಲ್ಲವೂ ಕೂಡ ದಿವ್ಯಮಯವಾದಂತಹ ಚಿನ್ನದ ಬಣ್ಣದ, ಕೆಲವರಿಗೆ ಹಳದಿ ಬಣ್ಣದಲ್ಲಿ ಪ್ರಕಾಶವು ಕಾಣಿಸ್ತಾ ಇದೆ. ಆ ಪ್ರಕಾಶ ಹಾಗೆ ಸಾಗುತ್ತಾ 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 ನಮ್ಮ ಮನೆಯನ್ನ, ಎಲ್ಲ ಕೋಣೆಗಳನ್ನ, ನಮ್ಮ ಮನೆಯನ್ನ ವ್ಯಾಪಿಸಿಕೊಂಡಿದೆ. ನಮ್ಮ ಮನೆಯಲ್ಲಿರುವಂತಹ ಪ್ರತಿಯೊಬ್ಬ ಸದಸ್ಯರು ಕೂಡ ಈ ಪ್ರಕಾಶದಲ್ಲಿ ಎಲ್ಲರೂ ಸೇರಿ ಹೋಗಿದ್ದಾರೆ. ಈ ಪ್ರಕಾಶ ಹಾಗೆ ಸಾಗುತ್ತಾ 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 ಇಡೀ ನಾವಿರುವಂತಹ ಗ್ರಾಮವನ್ನ, ಗ್ರಾಮದಿಂದ ಹಾಗೆ ಹರಡುತ್ತಾ ಸಾಗುತ್ತಾ ಸಾಗುತ್ತಾ ಹೊಳೆಯುತ್ತಾ ಹೊಳೆಯುತ್ತಾ ಪ್ರಕಾಶವು ಇಡೀ ದೇಶವನ್ನ ತುಂಬಿದೆ. ದೇಶವನ್ನ ಆವರಿಸಿದಂತಹ ಈ ಪ್ರಕಾಶ ದಿವ್ಯಮಯವಾದಂತಹ, ಅದ್ಭುತವಾದಂತಹ ಚೇತನವು ಹಾಗೆ ಸಾಗುತ್ತಾ 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 ಇಡೀ ಬ್ರಹ್ಮಾಂಡದಲ್ಲಿ ವ್ಯಾಪಿಸಿದೆ. ಎಲ್ಲ 4 ದಿಕ್ಕುಗಳಲ್ಲಿಯೂ ಕೂಡ ಕೇವಲ ಪ್ರಕಾಶ ಪ್ರಕಾಶ ಪ್ರಕಾಶ. ತುಂಬಾ ಕೆಲವರಿಗೆ, ಎಲ್ಲರಿಗೂ ಸಾಮಾನ್ಯವಾಗಿ ಯೆಲ್ಲೋ ಕಲರ್ ಬಣ್ಣ ಕಾಣಿಸ್ತಾ ಇದೆ. ಎಲ್ಲಾ ಕಡೆನೂ ಕೂಡ ಪ್ರಕಾಶ 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 ತುಂಬಿ ಹೋಗಿದೆ. ನಾವು ಈಗ ಒಂದು ಪ್ರಕಾಶವಾಗಿದ್ದೇವೆ. ಹಾಗೆ ನಮ್ಮ ಚೇತನ, ನಮ್ಮ 3ನೇ ಕಣ್ಣಿನಲ್ಲಿರುವಂತಹ ಈ ಪ್ರಕಾಶವು ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲ ಸಜೀವ ವಸ್ತುಗಳು, ನಿರ್ಜೀವ ವಸ್ತುಗಳು, ಎಲ್ಲ ಲೋಕಗಳೊಂದಿಗೆ ನಾವು ಮಾತನಾಡಬಹುದು, ಸಂಪರ್ಕಗಳನ್ನ ಇಟ್ಕೊಳ್ಬಹುದು. ಹಾಗೆ ಈ ಚೇತನ ಮುಂದೆ ಸಾಗ್ತಾ, ಮುಂದೆ ಹೋಗ್ಬೇಕು ನಾನು ಅಂತ ಹೇಳಿ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಹಾಗೆ ನಿಧಾನವಾಗಿ ಒಂದೊಂದೇ ಒಂದೊಂದೇ ಹೆಜ್ಜೆಯನ್ನ ಹಾಕ್ತಾ ಮುಂದೆ ಸಾಗ್ತಾ ಇದೆ. ಯಾರನ್ನು ನೋಡ್ಬೇಕು ಅಂತ ಹೇಳಿ ತುಂಬಾ ಆತುರವಾಗಿ ಈ ಪ್ರಕಾಶ ಮುಂದೆ ಹೋಗ್ತಾ ಇದೆ. ಹಾಗೆ ಮುಂದೆ ಸಾಗ್ತಾ 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 ಒಂದು ದೊಡ್ಡದಾದಂತಹ ಹುಲ್ಲಿನ ತೋಟ ನಮ್ಗೆ ಕಾಣಿಸ್ತಾ ಇದ್ದೇನೆ. ನಿಧಾನವಾಗಿ ಹೆಜ್ಜೆಯನ್ನ ಇಡ್ತಾ ಇದ್ದೀರಾ. ಹುಲ್ಲಿನ ಮೇಲೆ ಹೆಜ್ಜೆಯನ್ನ ಇಟ್ಟಿದ ತಕ್ಷಣ ಆ ಹಸಿರು ಹುಲ್ಲಿನ ಅನುಭವ ನಮ್ಮ ಕಾಲ್ಗಳಿಗೆ ಆಗ್ತಾ ಇದೆ. ಅಲ್ಲಿರುವಂತ ಮಂಜಿನ ಹನಿಗಳು ಕೂಡ ನಮ್ಮ ಕಾಲ್ಗಳನ್ನ ತೇವವಾಗಿದೆ. ತಣ್ಣನೆಯ ಅನುಭವ ಬೀಸ್ತಾ, ಗಾಳಿ ಬೀಸ್ತಾ ಇದೆ ಒಂದು ಕಡೆ. ನಿಧಾನವಾಗಿ ಒಂದೊಂದೇ ಹೆಜ್ಜೆಯನ್ನು ಹಾಕ್ತಾ ಮುಂದೆ ಸಾಗ್ತಾ ಇದ್ದೀರಾ. ಒಂದೊಂದೇ ಒಂದೊಂದೇ ಹೆಜ್ಜೆಯನ್ನು ಹಾಕ್ತಾ ಮುಂದೆ ಸಾಗ್ತಾ 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 ಹಾಗೆ ಆ ತೋಟದಲ್ಲಿ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದೀರಾ. ನಿಮ್ಗೆ ದಾರಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆ ಹಸಿರು ಹುಲ್ಲಿನ ಮೇಲೆ ನೀವು ನಡ್ಕೊಂಡು ಹೋಗ್ತಾ ಇದ್ದೀರಾ. ಹಾಗೆ ನಿಮ್ಮ ಅಕ್ಕ ಪಕ್ಕದಲ್ಲಿ ಗುಲಾಬಿಯ ಹೂಗಳು, ಬಣ್ಣ ಬಣ್ಣದ ಹೂಗಳು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ಕೆಂಪು ಬಣ್ಣದ ಹೂಗಳು, ಗುಲಾಬಿ ಬಣ್ಣದ ಹೂಗಳು, ಹಳದಿ ಬಣ್ಣದ ಗುಲಾಬಿಗಳು. ನೀವು ಮಧ್ಯದಲ್ಲಿ ಹೋಗ್ತಾ ಇದ್ದೀರಾ. ಸುಂದರವಾಗಿ ಕಾಣಿಸ್ತಾ ಇದೆ. ಈ ಮಧ್ಯದಲ್ಲಿ ಒಂದೊಂದೇ ಒಂದೊಂದೇ ಹೆಜ್ಜೆಯನ್ನು ಹಾಕ್ತಾ ಮುಂದೆ ಸಾಗ್ತಾ ಸಾಗ್ತಾ ಹೋಗ್ತಾ ಇದ್ದೀರಾ. ಹಾಗೆ ಮುಂದೆ ಸಾಗ್ತಾ 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 ಸುತ್ತಲೂ ಕೂಡ ಬರೀ ಹೂಗಳೇ ಕಾಣ್ತಾ ಇದೆ. ಆನಂದ, ತುಂಬಾ ಆನಂದ. ಹೂಗಳನ್ನ ನೋಡ್ತಾ ಇದ್ರೇನೆ ಆ ಗುಲಾಬಿಯ ಪರಿಮಳ, ತಣ್ಣನೆಯ ಗಾಳಿ, ಮಧ್ಯದಲ್ಲಿ ನೀವು ನಡ್ಕೊಂಡು ಹೋಗ್ತಾ ಹಾಗೆ ಮುಂದೆ ಸಾಗ್ತಾ ಸಾಗ್ತಾ ಸಾಗ್ತಾ
ಮುಂದೆ ದೂರದಲ್ಲಿ ನಿಮಗೆ ಒಂದು ಗುಡಿಸಲು ಕಾಣ್ತಾ ಇದೆ, ಸುಂದರವಾದಂತಹ, ಅದ್ಭುತವಾದಂತಹ ಗುಡಿಸಲು ನಮಗೆ ಕಾಣಿಸ್ತಾ ಇದೆ. ನೋಡಿ ಅದನ್ನ. ಹಾಗೆ ನೀವು ಅದೇ ದಾರಿಯಲ್ಲಿ ನಿಧಾನವಾಗಿ ಮುಂದೆ ಹೋಗ್ತಾ, ಆ ಗುಡಿಸಲಿನ ಬಾಗಿಲನ್ನ ನೀವು ನೋಡ್ತಾ ಇದ್ದೀರಾ, ಅಲ್ಲಿ ಬಾಗಿಲು ತೆರೆದಿದೆ. ಸಂತೋಷದಿಂದ ಅಲ್ಲಿ ಯಾರಿದ್ದಾರೆ ನೋಡ್ಬೇಕಲ್ಲ ಅಂತೇಳಿ ಆತುರದಿಂದ ನೀವು ಹೋಗ್ತಾ ಇದ್ದೀರಾ. ಒಂದೊಂದೇ ಒಂದೊಂದೇ ಹೆಜ್ಜೆಯನ್ನ ಅಕ್ಕಪಕ್ಕದಲ್ಲಿರುವಂತಹ ಗುಲಾಬಿ ಸುಂದರವಾದಂತಹ ಹೂಗಳನ್ನ ನೋಡ್ತಾ ಆನಂದವನ್ನ ಪಡ್ತಾ ಹಾಗೆ ನೀವು ಬಾಗಿಲ ಬಳಿ ಹತ್ರ ಬಂದಿದ್ದೀರಾ. ನಿಧಾನವಾಗಿ ಬಾಗಿಲಿನ ಬಳಿ ಬಂದು ಆ ಹೊಸಲನ್ನ ನೀವು ದಾಟಿ ನೋಡಿದ್ರೆ ಅಲ್ಲಿ ಅದ್ಭುತವಾದಂತ ಒಂದು ಪ್ರಕಾಶ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ಆ ಗುಡಿಸಿನ ಒಳಗಡೆ ಹೋದ ತಕ್ಷಣ ಎಲ್ಲವೂ ಕೂಡ ಪ್ರಕಾಶ, ಎಂದು ಕಂಡಿರದಂತಹ ಬೆಳಕು ನಿಮ್ಗೆ ಕಾಣಿಸ್ತಾ ಇದೆ. ನೀವು ಕೂಡ ಆ ಬೆಳಕಿನಲ್ಲಿ ಒಂದಾಗಿದ್ದೀರಾ. ಸುತ್ತಲೂ ನೋಡ್ತಾ ಇದ್ದೀರಾ ನೀವು, ಕೇವಲ ಬೆಳಕೆ ನಿಮ್ಮ ಕಣ್ಣು ಕಾಣಿಸ್ತಾ ಇದೆ. ಹಾಗೆ ಆ ಬೆಳಕಿನಲ್ಲಿ ಒಂದೊಂದೇ ಹೆಜ್ಜೆಯನ್ನು ಹಾಕ್ತಾ ಹಾಕ್ತಾ ನಡೀತಾ ಹಾಗೆ ಮುಂದೆ ಸಾಗ್ತಾ ಇದ್ದೀರಾ. ಗಮನಿಸ್ತಾ ಬರ್ಬೇಕು ನೀವು. ನಿಮ್ಮ ಮೂರನೇ ಕಣ್ಣಿಂದ ನೀವು ನೋಡ್ತಾ ಇದ್ದೀರಾ. ಎಂತ ಪ್ರಕಾಶ ಅಂತ ಹೇಳಿದ್ರೆ ಅದ್ಭುತವಾದಂತ ಪ್ರಕಾಶ ನಿಮ್ಗಳಿಗೆ ಎಲ್ಲರಿಗೂ ಕೂಡ ಕಾಣಿಸ್ತಾ ಇದೆ. ನೋಡಿ, ಮಧ್ಯದಲ್ಲಿ ಆ ಗುಡಿಸಿನ ಮಧ್ಯ ಭಾಗದಲ್ಲಿ ಒಂದು ತೂಗುಯ್ಯಾಲೆ ಇದೆ. ಸುಂದರವಾದಂತಹ ಹೂಗಳಿಂದ ಅಲಂಕಾರ ಮಾಡಿದಂತಹ ತೂಗುಯ್ಯಾಲೆ ಕಾಣಿಸ್ತಾ ಇದೆ. ಸುಂದರವಾದ ಅದ್ಭುತವಾದಂತಹ ತೂಗುಯ್ಯಾಲೆಯ ಮೇಲೆ ಯಾರು ಕೂತ್ಕೊಂಡಿದ್ದಾರೆ ನೋಡಿ, ಯಾರು ಅಂತ ಹೇಳಿ. ಆ ದಿವ್ಯಮಯವಾದಂತಹ ಚೇತನ ಯಾವುದು? ಯಾರು ಅವರು? ಆ ಚೇತನದ ಮುಂದೆ ನೀವು ಹೋಗಿ ನೀವು ಕೂಡ ಕೆಳಗಡೆ ಕುತ್ಕೊಂಡಿದ್ದೀರಾ. ಕೆಲವರಿಗೆ ಅದು ಕೂಡ ಪ್ರಕಾಶಮಯವಾಗಿ ಕಾಣ್ತಾ ಇದೆ, ಬರೀ ಬೆಳಕು ಕಾಣ್ತಾ ಇದೆ. ಆ ತೂಗುಯ್ಯಾಲೆ ಹಿಂದೆ ಮುಂದೆ ಹಿಂದೆ ಮುಂದೆ ನಿಧಾನವಾಗಿ ಸಾಗುತ್ತಾ ಇದೆ. ಮುಂದೇನೂ ಕೂಡ ಬರ್ತಾ ಇದೆ, ಮುಂದಕ್ಕೆ ಹೋಗ್ತಾ ಇದೆ. ಆ ಚೇತನಲ್ಲಿರುವಂತ ಚೇತನ ಮತ್ಯಾರು ಅಲ್ಲ, ನಿಮ್ಮನ್ನ ನೋಡ್ಬೇಕು ಅಂತ ಹೇಳಿ ಕಾಯ್ತಾ ಇರುವಂತಹ ಅದ್ಭುತವಾದಂತಹ ನಿಮ್ಮ, ಇಷ್ಟು ದಿನ ನೀವು ಯಾರನ್ನ ನೋಡ್ಬೇಕು ಅಂತ ಅನ್ಕೊಳ್ತಾ ಇದ್ರಲ್ಲ, ಆ ಪರಮ ಚೈತನ್ಯವೇ ಅವರು. ಏನ್ ಮಾತಾಡ್ಬೇಕು ಅಂತಾನೆ ನಿಮ್ಗೆ ಅನ್ನಿಸ್ತಾ ಇಲ್ಲ, ಸುಮ್ಮನೆ ಕೈಯನ್ನ ಮುಗಿದು ನೋಡ್ತಾ ಇದ್ದೀರಾ.
ಕೆಲವರಿಗೆ ಆನಂದ ಆಗ್ತಾ ಇದೆ, ಕೆಲವರಿಗೆ ಮಾತು ಬರ್ತಾ ಇಲ್ಲ. ಹಾಗೆ ಸುಮ್ಮನೆ ನೋಡ್ತಾ ಕೂತಿದ್ದೀರಾ. ಆ ಪರಮಾತ್ಮನ ದಿವ್ಯ ಚೈತನ್ಯವು ತಮ್ಮ ಎರಡೂ ಕೈಗಳಿಂದ ನಮಗೆ ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ. ಕೈಗಳಿಂದ ಬರ್ತಾ ಇರುವಂತ ಆ ಚಿನ್ನದ ಬಣ್ಣದ ಆಶೀರ್ವಾದವು ನಿಮ್ಮ ಶರೀರವನ್ನ ತುಂಬಿ ಹೋಗಿದೆ. ಆಶೀರ್ವಾದವು ನಿಮ್ಮ ಸಹಸ್ರಾರ ಚಕ್ರದಿಂದ ಶರೀರವೆಲ್ಲವೂ ಕೂಡ ಆ ಚೈತನ್ಯದಿಂದ ತುಂಬಿ ಹೋಗಿದೆ. ಒಮ್ಮೆ ನಿಮ್ಮನ್ನ ನೀವು ನೋಡಿಕೊಂಡ್ರೆ ನೀವು ಆ ಆಶೀರ್ವಾದದ ಶಕ್ತಿಯಲ್ಲಿ ನೀವು ತುಂಬಿ ಹೋಗಿದ್ದೀರಾ. ಏನ್ ಮಾತಾಡ್ಬೇಕು ಅನ್ನೋದೇ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಆಶೀರ್ವಾದವನ್ನ ನೀಡಿದಂತ ಆ ಪರಮ ದಿವ್ಯ ಚೈತನ್ಯದ ಶಕ್ತಿಯು ನಿಧಾನವಾಗಿ ನಿಧಾನವಾಗಿ ನಮ್ಮಿಂದ ಮರೆಯಾಗ್ತಾ ಇದೆ. ಆಶೀರ್ವಾದವನ್ನ ಪಡೆದಂತ ನೀವು ನಿಧಾನವಾಗಿ ಮೇಲೆ ಎದ್ದೇಳ್ತಾ ಇದ್ದೀರಾ. ಹಾಗೆ ಕುತ್ಕೋಬೇಕು ಅಂತ ಅನ್ನಿಸ್ತಾ ಇದೆ ನಿಮ್ಗೆ ಮೇಲೆ ಎದ್ದೇಳಕ್ಕೂ ಕೂಡ ಆಗ್ತಾ ಇಲ್ಲ. ಆದ್ರೂ ಕೂಡ ನಿಧಾನವಾಗಿ ನೀವು ಮೇಲೆ ಎದ್ದು ಆ ಪರಮಾತ್ಮನ ಆಶೀರ್ವಾದದ ಶಕ್ತಿಯನ್ನ ತುಂಬಿಸ್ಕೊಂಡು ನಿಧಾನವಾಗಿ ನಿಧಾನವಾಗಿ ಹೆಜ್ಜೆಯನ್ನು ಹಾಕ್ತಾ 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 ಆ ಬಾಗಿಲ ಹೊಸಲಿನ ಬಳಿ ನೀವು ನಿಂತಿದ್ದೀರಾ. ನಿಧಾನವಾಗಿ ಹೊಸಲನ್ನ ದಾಟಿ ಹೊರಗಡೆ ಬರ್ತಾ ಇದ್ದೀರಾ. ಒಂದೊಂದೇ ಹೆಜ್ಜೆಯನ್ನು ಹಾಕೊಂಡು ಬರ್ತಾ ಇದ್ದೀರಾ. ತಣ್ಣನೆಯ ಗಾಳಿ ಬೀಸ್ತಾ ಇದೆ. ಅಕ್ಕಪಕ್ಕದಲ್ಲೆಲ್ಲವೂ ಕೂಡ ಹೂಗಳ ಗಿಡಗಳು ಕಾಣಿಸ್ತಾ ಇದೆ. ಬಣ್ಣ ಬಣ್ಣದ ಹೂಗಳು. ನಿಮಗೆ ಒಂದ್ ಕಡೆ ಆನಂದ ಆಗ್ತಾ ಇದೆ, ಒಂದ್ ಕಡೆ ಸಂತೋಷ ಆಗ್ತಾ ಇದೆ. ಹಾಗೆ ನೀವು ನಿಧಾನವಾಗಿ ಹೆಜ್ಜೆಯನ್ನ ಹಾಕ್ತಾ 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 ಅದೇ ದಾರಿಯಲ್ಲಿ ವಾಪಸ್ ಬರ್ತಾ ಇದ್ದೀರಾ. ಗುಲಾಬಿ ಹೂಗಳೆಲ್ಲವೂ ಕೂಡ ನಿಮ್ಮನ್ನೇ ನೋಡ್ತಾ ಇರುವ ಹಾಗೆ ನಿಮ್ಗೆ ಅನ್ನಿಸ್ತಾ ಇದ್ದೀರ. ಹಾಗೆ ನೀವು ತೋಟದ ಹತ್ರ ಬರ್ತಾ ಇದ್ದೀರಾ. ಹಾಗೆ ನಿಮ್ಮ ಚೇತನ ನಿಧಾನವಾಗಿ ಹಾಗೆ ಹೆಜ್ಜೆಯನ್ನು ಹಾಕ್ತಾ 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 ನಮ್ಮ 3ನೇ ಕಣ್ಣಿನಲ್ಲಿ ಬಂದು ಸೇರಿದೆ. ಶರೀರವೆಲ್ಲವೂ ಕೂಡ ಚೈತನ್ಯಮಯವಾಗಿದೆ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ನಿಧಾನವಾಗಿ ನಿಮ್ಮ ಗಮನವನ್ನ ನೀವಿರುವಂತಹ ಕೋಣೆಯ ಕಡೆಗೆ ತಗೊಂಡು ಬಂದು ಅಲ್ಲಿರುವಂತಹ ಸುತ್ತಮುತ್ತಲಿನ ಶಬ್ದಗಳನ್ನು ನೀವು ಗಮನಿಸಿ. ಕಾಲು ಬೆರಳುಗಳನ್ನ ಅಲುಗಾಡಿಸಿ, ಕೈ ಬೆರಳುಗಳನ್ನ ಅಲುಗಾಡಿಸಿ. ನಿಧಾನವಾಗಿ ನಿಧಾನವಾಗಿ ಕೈಗಳನ್ನ ನಮಸ್ಕಾರ ಮುದ್ರೆಯಲ್ಲಿ ತಗೊಂಡು ಬಂದು, ಹೇ ಪರಮಾತ್ಮ, ದಿವ್ಯ ಆತ್ಮಗಳಾದ ನಾವು ನಿಮ್ಮಲ್ಲಿ ಪ್ರಾರ್ಥನೆ ಮಾಡುವುದೇನೆಂದರೆ ಇಡೀ ವಿಶ್ವದಲ್ಲಿ ಶಾಂತಿ ನೆಲೆಸಲಿ. ಇಡೀ ವಿಶ್ವದಲ್ಲಿರುವಂತ ಎಲ್ಲ ಆತ್ಮಗಳ ಆಧ್ಯಾತ್ಮಿಕ ಉನ್ನತಿಯಾಗಲಿ, ಹಾಗೆ ಸರ್ವಾಂಗೀಣ ಉನ್ನತಿಯಾಗಲಿ. ತಿಳಿದೆನೋ ತಿಳಿದೋ ನಮ್ಮಿಂದ
ನಕಾರಾತ್ಮಕ ಶಕ್ತಿಗಳು ಉಂಟಾಗಿದ್ದರೆ ನಮ್ಮನ್ನ ಕ್ಷಮಿಸಿ. ಹರೇ ರಾಮ ಹರೇ ಕೃಷ್ಣ. ನಿಧಾನವಾಗಿ ನಿಧಾನವಾಗಿ ಕಣ್ಣನ್ನ ತೆರೆಯಿರಿ. ನಿಮ್ಮ ಕೈಗಳಿರುವಂತಹ ಆ ಪರಮಾತ್ಮನ ದಿವ್ಯ ಚೈತನ್ಯವನ್ನ ನಿಮ್ಮ ಶರೀರದ ಎಲ್ಲಾ ಭಾಗಗಳಲ್ಲಿ ಕೂಡ ನೀವು ತುಂಬಿಸ್ಕೊಳ್ಳಿ. ಹೇಗನ್ನಿಸ್ತಾ ಇದೆ? ನಿಮ್ಮ ಅನುಭವನ ಶೇರ್ ಮಾಡ್ತೀರಾ ಯಾರಾದ್ರೂ? ಬಡಿಗೆರೆ ಅವರು, ಚಿದಾನಂದ ಅವರು, ಏನೋ ಒಂಥರ ಆರಾಮಾಗಿತ್ತು ಮೇಡಮ್. ಆರಾಮ್ ಅಂತ ಶಾಂತಿ ಅನ್ನಿಸ್ತಾ ನಿಮ್ಗೆ? ಹೌದು ಮೇಡಮ್, ಹೌದು. ರಿಲ್ಯಾಕ್ಸ್ ಅನ್ನಿಸ್ತಿದೆ. ಹೌದು ಮೇಡಮ್. ಸೂಪರ್ ಸೂಪರ್ ಸೂಪರ್. ಮತ್ತೆ ಬಡಿಗೆರೆ ಅವರಿಗೆ? ಶಾಂತಮ್ಮ ಅವ್ರಿಗೆ ಹಾ, ಹೇಳಿ ಹೇಳಿ. ನಮಸ್ತೆ ಸರ್. ಹರೇ ರಾಮ ಹರೇ ಕೃಷ್ಣ. ಹರೇ ರಾಮ ಹರೇ ಕೃಷ್ಣ. ಸಮಾಧಾನ ಅನಿಸ್ತು ಮೇಡಮ್. ರಿಲ್ಯಾಕ್ಸ್ ಅನ್ನಿಸ್ತು. ನಿಮ್ಗೂ ಸಮಾಧಾನ ಅನ್ನಿಸ್ತಾ? ಹಾ relax. ಸೂಪರ್ ಸೂಪರ್. ತುಂಬಾ ಖುಷಿ ಆಯ್ತು ಅಂತ ನಮಸ್ತೆ ಅನ್ಕೊಳ್ತೀನಿ ಮೇಡಮ್. ನಾನು. ನಮಸ್ತೆ, ಹೇಳಿ. ಖುಷಿ ಆಯ್ತು ನಮಸ್ತೆ ಮೇಡಮ್. ಮೇಡಮ್. ಹಾ, ಬಡಿಗೆರೆ ಖುಷಿ ಆಯ್ತಾ ನಿಮ್ಗೆ? ತುಂಬಾ ಕೆಲವರಿಗೆ ಪ್ರಕಾಶ madam. ಕಾಣಿಸ್ತಿರ್ಬೇಕಲ್ಲ, ಬೆಳಕು ಬೆಳಕು ಕಾಣಿಸ್ತಾ ಇತ್ತ? ಹೌದು. ಆಯ್ತು ಮೇಡಮ್. ಹೌದು, ಕಾಣಿಸ್ತಾ ಇದೆ, ಕಾಣಿಸ್ತಾ ಬರೀ ಇತ್ತು. ಬೆಳಕು. ನನಗೆ ಇವಾಗ ಈಚೆ ಕಡೆಗೆ ಬಂದೆ. ಈಗ ಈಚೆ ಬಂದ್ರಿ. ಸೂಪರ್ ಸೂಪರ್. ಬರೀ ಬೆಳಕೆ ಕಾಣಿಸ್ತಾ